Welcome back to the Vidya Shakti Maths online class, and also I welcome to the all teachers who have attended this sessions. Okay, today we are going to start a new chapter, that is Introduction to Euclid's Geometry. Before going to start Euclid Geometry, ನಮ್ಮ ಲಾಸ್ಟ್ ಕ್ಲಾಸ್ ಒಳಗೆ ಏನಾಗಿತ್ತು ಹೇಳ್ರಿ, ನಾನು ಲಾಸ್ಟ್ ಕ್ಲಾಸ್ ಯಾವುದು, ಲಾಸ್ಟ್ ಚಾಪ್ಟರ್ ಯಾವ್ದಿತ್ತು, ದಟ್ ಈಸ್ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯಬಲ್ ಅನ್ನೋ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡಿದ್ದೆ, ಹೌದಾ? ಸೊ ಅದ್ರದ್ದು ಎಂಡ್ ಪೋರ್ಷನ್ ಬಂದಿತ್ತು. ಬಟ್ ಲಾಸ್ಟ್ ವೀಕ್ ಏನಾಯ್ತು, ಥರ್ಸ್ಡೇ ಎಲ್ಲರೂ ಗಣೇಶ ಹಬ್ಬದೊಳಗೆ ಎಲ್ಲರೂ ಬ್ಯುಸಿ ಆಗ್ಬಿಟ್ಟಿದ್ರಿ. ಹಾಗಾಗಿ ಬಹಳ ಅಟೆಂಡೆನ್ಸ್ ಲೋ ಇತ್ತು ಯಾವಾಗ, ಥರ್ಸ್ಡೇ. ಹಾಗಾಗಿ ನಾನು ಅದ್ರದ್ದು ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯಬಲ್ ಆ ಟಾಪಿಕ್ ಮೇಲೆ ಕೇಳುವಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಸ್ಟಾಪ್ ಮಾಡಿದ್ದೆ. ಅವಾಗೆ ಹಾರ್ಡ್ಲಿ ಒಂದ್ 2-3 ಸ್ಕೂಲ್ ಅಷ್ಟೇ ಜಾಯಿನ್ ಆಗಿದ್ರು. ಹಾಗಾಗಿ ಮತ್ತೆ ಅವತ್ತು ಸುಮ್ನೆ ನಾನು MCQ ಅಂದ್ರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ತಗೊಂಡ್ರೆ ದೇರ್ ಇಸ್ ನೋ ಯೂಸ್ ಅಂತ ಹೇಳಿ ನಾನು ಅವತ್ತು ತಗೋಲಿಲ್ಲ. ಹಾಗಾಗಿ ಆ ಟಾಪಿಕ್ ಅನ್ನೋದೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸೆಷನ್ ಒಂದು ಮುಗೀತು ಅಂದ್ರೆ ಆ ಪೂರ್ತಿ ಟಾಪಿಕ್ ಮುಗೀತೈತಿ. ಅದಾದ್ಮೇಲೆ ನಾವು ಯಾವ್ದನ್ನ ಸ್ಟಾರ್ಟ್ ಮಾಡೋಣ, ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ ಜಾಮೆಟ್ರಿ ಅನ್ನೋದನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ಆ ಟಾಪಿಕ್ ಒಳಗ ಲಾಸ್ಟ್ ಕ್ವಶನ್ ಇತ್ತು, ಏನಂದ್ರ ಎಕ್ಸಸೈಸ್ 4.2 ಒಳಗ ಲಾಸ್ಟ್ ಒಂದು ಕ್ವಶನ್ ಉಳಿದಿತ್ತು. ಅದು ಒಂದ್ಸರ ನಮ್ಗ ಇಂಪಾರ್ಟೆಂಟ್. ನಾನು ಆಮೇಲೆನ ಇದ್ರದ್ದು ಟಾಪಿಕ್ ಹೆಡ್ಡಿಂಗ್ ಹಾಕ್ತೇನೆ, ಯಾಕಂದ್ರೆ ಇದು ಆಲ್ಮೋಸ್ಟ್ ಎಂಡ್ ಆಗಿರೋದ್ರಿಂದ, ಹೌದಾ? ಸೊ ಹಾಗಾಗಿ ಏನಿದೆ ಲಾಸ್ಟ್, find the value of k if x equal to 2 y equal to 1 is a solution of the equation 2x plus 3y is equal to k ಅಂತ ಇದೆ, ಹೌದಾ? ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ನಿಮ್ಗೆ. ಈ ರೀತಿ ನಿಮ್ಗೆ ಕೆ ವ್ಯಾಲ್ಯೂ ಅನ್ನ ಕಂಡು ಹಿಡಿಯೋದನ್ನ ಕೇಳ್ತಿರ್ತಾರೆ. ಓಕೆ, ಸೊ ಅಲ್ಲಿ ಏನಾಗಿದೆ, ಎಕ್ಸ್ ಈಕ್ವಲ್ ಟು 2 ಇದೆ ಅಂತೆ. ಓಕೆ, y ಈಕ್ವಲ್ ಟು 1 ಇದೆ ಅಂತೆ. ಓಕೆ, ಸೊ ಈಗ ನಾವ್ ಏನ್ ಮಾಡ್ಬೇಕು, ಕೆ ವ್ಯಾಲ್ಯೂ ಅನ್ನ ಕಂಡು ಹಿಡಿಬೇಕು ಎಲ್ಲೇ ಆ ಕೊಟ್ಟಿರುವಂತಹ ಒಂದು ಇಕ್ವೇಶನ್ ಅಲ್ಲಿ. ಓಕೆ, ಸೊ ಹಾಗಾಗಿ ಯಾವ ಇಕ್ವೇಶನ್ ಇದೆ ನೋಡ್ರಿ, ಐ ಕ್ಯಾನ್ ರೈಟ್ ಹಿಯರ್ x 2x plus 3y is equal to k ಅಂತ ಇದೆ. ಸೊ ನಾವ್ ಏನ್ ಮಾಡ್ಬೇಕು, ವಾಟ್ ವಿ ವಿಲ್ ಡೂ, ಸೊ ಇಲ್ಲಿ ಏನಾಗಿದೆ, ಎಲ್ಲಿ ಎಕ್ಸ್ ವ್ಯಾಲ್ಯೂ ಇದೆ ಅಲ್ಲಿ 2 ಅನ್ನ ಹಾಕ್ಬೇಕು, ಎಲ್ಲಿ y ಇದೆ ಅಲ್ಲಿ 1 ಹಾಕಿ ಇದನ್ನ ಸಿಂಪ್ಲಿಫೈ ಮಾಡ್ಬಿಟ್ರೆ ದೆನ್ ವಿ ಗಾಟ್ ಕೆ ವ್ಯಾಲ್ಯೂ. ಓಕೆ, ಸೊ ಕೆ ವ್ಯಾಲ್ಯೂ ಅನ್ನ ಯಾವ ರೀತಿ ಕಂಡು ಹಿಡಿಬಹುದು ಅಂತ. ಸೊ 2 ಇಲ್ಲಿ ಎಕ್ಸ್ ಅಂದ್ರೆ ಎಷ್ಟಿದೆ, ನಮ್ಗ 2 ಇದೆ. ಸೊ ಇದನ್ನ ಎಕ್ಸ್ ಅನ್ನ ಈ 2 ದಿಂದ ನಾವ್ ಏನ್ ಮಾಡ್ಬೇಕು, ರೀಪ್ಲೇಸ್ ಮಾಡ್ಬೇಕು. ಓಕೆ, ಸೊ 2 ಅಂತ ಹಾಕಿದೆ ಪ್ಲಸ್ 3. ಸೊ y ಇಸ್ ಈಕ್ವಲ್ ಟು ಏನಾಗಿದೆ, ಇಲ್ಲಿ ನನ್ಗೆ 1 ಆಗಿದೆ, ರೈಟ್? ಸೊ ದಿಸ್ ಈಸ್ ಈಕ್ವಲ್ ಟು ಕೆ ಅಂತ ಇದೆ. ಸೊ 2 into 2 is 4, ರೈಟ್? Plus 3 into 1, 3 is equal to k. Then 4 plus 3 is 7 is equal to k. ಅದು k ಈ ಕಡೆ ಇರೋದ್ರಿಂದ ಈ ರೀತಿ, ನೀವು ಇಲ್ಲ ಅಂದ್ರು ನಮ್ಗೆ k ಈಕ್ವಲ್ ಟು 7 ಅಂತ ಬರೋದು ಈ ರೀತಿ ಬಾಕ್ಸ್ ಅನ್ನ ಹಾಕ್ಬೇಕು. ಸ್ಪೆಷಲಿ ಈ ರೀತಿ ಬಾಕ್ಸ್ ಅನ್ನ ಹಾಕೋದನ್ನ ನೀವು ಕಲೀರಿ. ಯಾಕಂದ್ರ ನಿಮ್ದು ಯಾವುದೇ ಒಂದು ಮ್ಯಾಥ್ಸ್, ಎಸ್ಪೆಷಲಿ ಮ್ಯಾಥ್ಸ್ ಒಳಗ ಏನಾಗ್ಬಿಡ್ತೈತಿ, ಈ ರೀತಿ ಬರದ್ರಿ ಅಂದ್ರ, ಬಾಕ್ಸ್ ಹಾಕಿದ್ರಂದ್ರ ನಿಮ್ ಆನ್ಸರ್ ಹೈಲೈಟ್ ಆಗಿ ಕಾಣ್ತೈತಿ, ಆಮೇಲೆ ಅದ್ರ ಜೊತೆಗೆ ನೀಟ್ ಆಗಿ ಕಾಣ್ತೈತಿ. ಆಮೇಲೆ ಏನಾಗ್ತೈತಿ, ನಿಮ್ಗ ಎಲ್ಲಿನೂ ಮಾರ್ಕ್ಸ್ ಕಟ್ ಆಗೋದಿಲ್ಲ. ಏನೋ ಒಂದ್ ಸಣ್ಣ ಮಿಸ್ಟೇಕ್ ಆದ್ರೂ ನಿಮ್ಮ ನೀಟ್ನೆಸ್ ನೋಡಿ ಮತ್ತೆ ಮಾರ್ಕ್ಸ್ ಕೊಡುವಂತಹ ಚಾನ್ಸ್ ಇರ್ತೈತಿ. ಹಾಗಾಗಿ ಫಸ್ಟ್ ನೀವು ನೀಟಾಗಿ ಬರೀಲಿಕ್ಕೆ ಕಲೀರಿ, ಹೌದಾ? ಎಷ್ಟು ಜನದ ಹ್ಯಾಂಡ್ ರೈಟಿಂಗ್ ನಿಮ್ಗೆ ನೀಟ್ ಆಗ್ತಾವ ಹೇಳ್ರಿ, ಹೌದಾ? ಸೊ ಹಾಗಾಗಿ ಫಸ್ಟ್ ನೀವು ನೀಟಾಗಿ ಬರೆಯೋದನ್ನ, ಯಾವುದೇ ಇರ್ಲಿ ನೀಟ್ ಪ್ರೆಸೆಂಟೇಶನ್ ಇರ್ಲಿಕ್ಕೆ ಕಲೀರಿ. ಓಕೆ, ಸೊ ಈಗ ಹಾಗಾಗಿ k is equal to 7 ಅಂತ. ದಿಸ್ ಇಸ್ ದ ಲಾಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ಚಾಪ್ಟರ್ ಆರ್ ಅಂಡ್ ಎಕ್ಸರ್ಸೈಸ್. ಓಕೆ, ಸೊ ಇದು ಇಲ್ಲಿಗೆ ಏನಾಯ್ತು, ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯಬಲ್ ಅನ್ನೋ ಒಂದು ಟಾಪಿಕ್ ಕಂಪ್ಲೀಟ್ ಆಯ್ತು. ಓಕೆ, ಸೊ ಇದ್ರ ಮೇಲೆ ನಿಮ್ಗೆ ಗೊತ್ತೇ ಇದೆ, ನಾವೊಂದು ಪ್ರತಿ ಟಾಪಿಕ್ ಮುಗಿದ ಮೇಲೆ ನಾವು ಅದರ ಮೇಲೆ ಏನ್ ಮಾಡ್ತೀವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ತಗೋತೀವಿ. ಹಾಗಾಗಿ ಲಾಸ್ಟ್ ವೀಕ್ ತಗೋಬೇಕಾಗಿತ್ತು. ಸೊ ನೀವ್ ಯಾರು ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಬಿಟ್ಟಿದ್ವಿ. ಈಗ ಅದನ್ನ ಕಂಟಿನ್ಯೂ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಐ ಹೋಪ್ ಆಲ್ ಆಫ್ ಯು ರೆಡಿ ಫಾರ್ ಆನ್ಲೈನ್ MCQ ಟೆಸ್ಟ್. ಓಕೆ, ಸೊ ಇಲ್ಲೇ ನೋಡ್ರಿ, 1 ಸೆಕೆಂಡ್ ಶೇರ್ ಮಾಡ್ತೇನೆ.
ಓಕೆ, ಹಾ ಇಲ್ಲಿದೆ ನೋಡ್ರಿ. ಸೊ ದಿಸ್ ಈಸ್ ದ ವಿದ್ಯಾಶಕ್ತಿ ಆನ್ಲೈನ್ MCQ ಟೆಸ್ಟ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಓಕೆ, ಕ್ಲಾಸ್ 9th ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಅಂತ ಇದೆ. ಹೌದಾ? ಫಸ್ಟ್ ಕ್ವಶನ್ ನೋಡ್ರಿ. ಫಸ್ಟ್ ಕ್ವಶನ್ ಓದ್ತೀನಿ, ಆಮೇಲೆ ಆಪ್ಷನ್ ನೋಡೋಣ. Which of the following is a linear equation in two variables? Which of the following is a linear equation in two variable? ಅಂದ್ರ ಈ ಕೆಳಗಿರುವಂತಹ ಇಕ್ವೇಶನ್ ಗಳಲ್ಲಿ ಏನಂತಾರೆ, ಲೀನಿಯರ್ ಇಕ್ವೇಶನ್ ಅಂದ್ರ ರೇಖಾತ್ಮಕ ಸಮೀಕರಣಗಳು, ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಯಾವುವು ಅಂತ ಇದೆ. ಆಪ್ಷನ್ ಎ 3x + 5, ಆಪ್ಷನ್ ಬಿ 2x - y = 7, ಆಪ್ಷನ್ ಸಿ x² + y² = 9 ಅಂತ ಇದೆ. ಆಪ್ಷನ್ ಸಿ x + 2y - 3z = 0 ಅಂತ ಇದೆ. ಹಾಗಾದ್ರೆ ಆಪ್ಷನ್ ಯಾವ್ದಾಗತ್ತ ನಮ್ದು? ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯಬಲ್ ಅಂದ್ರೆ ಯಾವ ಆನ್ಸರು? ಇಲ್ಲೇನೋ ಆನ್ಸರ್ ಬರ್ತಾ ಇದೆ, ತಡ್ರಿ ಒಂದ್ ಸೆಕೆಂಡ್. ಓಕೆ, ಆನ್ಸರ್ ಕಳಬೆಟ್ಟು ಮೂಡ್ಬಿದ್ರೆ ಸ್ಕೂಲ್ ನಿಂದ, ಆಮೇಲೆ PC2 ಸ್ಕೂಲ್ ನಿಂದ ಏನ್ ಬರ್ತಾ ಇದೆ? ಆಪ್ಷನ್ ಬಿ ಅಂತ ಬರ್ತಾ ಇದೆ. ದಟ್ಸ್ ಅ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. The general form of linear equation in two variable is, the general form of a linear equation in two variable is ಆಪ್ಷನ್ ಎ ax + by + c = 0. ಆಪ್ಷನ್ ಓದೋಕಿನ ಮುಂಚೆ ನಮ್ಗೆ ಆನ್ಸರ್ ಬರ್ತಾ ಇದೆ. ವೆರಿ ನೈಸ್. ಓಕೆ, ಸೊ ಇಲ್ಲಿ ಏನಾಗ್ತಿದೆ? ಆಪ್ಷನ್ ಎ ಅಂತ ಇದೆ. ನೋಡೋಣ, ಫಸ್ಟ್ ಕ್ವಶನ್ ಓದ್ತೀನಿ. ಜನರಲ್ ಫಾರ್ಮ್ ಆಫ್, ಒಂದ್ಸಲ ಕನ್ನಡ ಒಳಗೆ ಹೇಳ್ತೀನಿ, ಅಂದ್ರೆ ಸಮ್ ಟೈಮ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕಿಲ್ಲ. ಅಲ್ಲಿ ಏನಾಗ್ತೈತಿ, ಏನಂತಾರ, ಲೀನಿಯರ್ ಇಕ್ವೇಶನ್ ಅದ ಒಂದು ಆದರ್ಶ ರೂಪ, ಒಂದು ಸಾಮಾನ್ಯ ರೂಪವನ್ನ ಯಾವ ರೀತಿ ಬರೀಬಹುದು ಅನ್ನೋದಕ್ಕ ಅಲ್ಲೇ ಆಪ್ಷನ್ ax + by + c = 0, ax² + bx + c = 0, ax + by = c. So last one, ax³ + bx² + cx + d = 0. The correct answer is option A is the right answer. Okay, next. Linear equation in two variables has, a linear equations in two variable has option A a unique solution, option B 2 solution, option C infinitely many solution, option D no solution. ಇಲ್ಲಿ ನಮ್ಗೆ ಆನ್ಸರ್ ಬರ್ತಾ ಇದೆ, ನೋಡ್ತೀನಿ ತಡ್ರಿ ಏನಾಗ್ತಾ ಇದೆ. ಏನಾಗಿದೆ? ಆಪ್ಷನ್ ಸಿ, ಅತ್ತಿ ಬೆಲೆ ಸ್ಕೂಲ್ ನಿಂದ. ಓಕೆ, ಆಪ್ಷನ್ ಸಿ, ಆಮೇಲೆ PC2 ದಿಂದನು ಆನ್ಸರ್ ಬರ್ತಾ ಇದೆ. ದಟ್ ಈಸ್ ಅಂದ್ರ ಫಸ್ಟ್ನೇದು ಯೂನಿಕ್ ಸೊಲ್ಯೂಷನ್ ಅಂದ್ರೆ ಒಂದೇ ಒಂದು ಸೊಲ್ಯೂಷನ್, 2 ಸೊಲ್ಯೂಷನ್ ಅಂದ್ರೆ 2 ಸೊಲ್ಯೂಷನ್, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂದ್ರ ಸಾಕಷ್ಟು ನಾವು ಸೊಲ್ಯೂಷನ್ಸ್ ಗಳನ್ನ ತೆಗಿಬಹುದು ಯಾವಾಗ ಅ ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯಬಲ್ ಅಂದಾಗ. ಹಾಗಾಗಿ ನಮ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. Which of the following is a solution to the equation 2xy + y = 5 ಅಂತ ಇದೆ. ಹಾಗಾಗಿ ಅಲ್ಲಿ ಏನ್ ಮಾಡ್ಬೇಕು, ಅಷ್ಟು ಆಪ್ಷನ್ ಒಳಗ 1 2 ಅಂತ ಇದೆ, 2 1 ಅಂತ ಇದೆ, 0 5 ಅಂತ ಇದೆ, ಆಲ್ ಆಫ್ ದ ಅಬೋವ್ ಅಂತ ಇದೆ. ಓಕೆ, ಸೊ ಅಲ್ಲಿ ಏನ್ ಮಾಡ್ಬೇಕು, ನೀವು ಒಂದು ಎಕ್ಸ್ ವ್ಯಾಲ್ಯೂ ಹಾಕಿದ್ರೆ ಇನ್ನೊಂದು ಅದೇ ಸೇಮ್ ಸಂಖ್ಯೆ ಬರ್ಬೇಕು. ನಮ್ಗ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೇಕು. ಇದನ್ನ ಏನಾಗ್ಬಹುದು ನೋಡ್ರಿ. ಏನಾಗ್ಬೋದು, 2x ಅಂದ್ರ ಅಲ್ಲಿ 1 ಹಾಕಿದ್ರ ಇದು ಈ ಕಡೆ ಬಂದ್ರ 5 - 2 3 ಆಗತ್ತ, ಅದಿಲ್ಲ. ಹೌದಾ? ಆಮೇಲೆ 2 ಹಾಕಿದ್ರ 4 ಅದು ಕರೆಕ್ಟ್ ಆಗತ್ತ. ಆಮೇಲೆ 0 ಹಾಕಿದ್ರ 2 0 ಹಾಕಿದ್ರ 5 ಆಗತ್ತ. ಯಾವ್ದಾಗತ್ತ ನೋಡ್ರಿ ಆಪ್ಷನ್? ಇಲ್ಲೇ 2 1 ಅಂತ ಹಾಕಿ ನೋಡ್ರಿ, ಏನಾಗತ್ತ? 2 × 2. ಹೌದಾ? ನಮ್ಗಿಲ್ಲ ಆನ್ಸರ್ ಬರ್ತಾ ಇದೆ ನೋಡ್ರಿ. ಏನ್ ಬರ್ತಾ ಇದೆ ಒಂದ್ಸಲ ಚೆಕ್ ಮಾಡೋಣ.
ಏನಾಗಿದೆ ಬಿ ಅಂಡ್ ಸಿ ಅಂತ ಇದಾವೆ. ಓಕೆ, ಬಿ ಅಂಡ್ ಸಿ ಅಂತ ಇದಾವೆ. ಹೌದಾ, ಬಿ ಅಂಡ್ ಸಿ ಅಂತ ಆನ್ಸರ್ ಬರ್ತಾ ಇದೆ. ಫಸ್ಟ್ ಒನ್ ಹಾಕಿದ್ರೆ ನಮಗದು ಆನ್ಸರ್ ಬರುದಿಲ್ಲ, ಹಾಗಾಗಿ ಇಲ್ಲಿ ನಮ್ಗೆ ಏನಾಗ್ತದೆ ಬಿ ಮತ್ತ ಸಿ ಅಂತ ಬರ್ತಾವ. ಓಕೆ, ಎರಡು ಆನ್ಸರ್. ಓಕೆ, ನೆಕ್ಸ್ಟ್, ಇಫ್ 2, 3 is a solution of the equation 3x minus ay is equal to 0, then the value of a is. ಇವಾಗಾದ್ರೂ ನಾನು ನಿಮಗ ಎಕ್ಸ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡೋದನ್ನ ಹೇಳಿದೆ. ಅದೇ ರೀತಿ ಇದು ಏನಾಗ್ತೈತಿ, ಸಿಮಿಲರ್ಲಿ ವಿ ಹ್ಯಾವ್ ಟು ಫೈಂಡ್ ಎ ವ್ಯಾಲ್ಯೂ. ಓಕೆ, ಇಫ್ 2, 3 is a solution of the equation 3x minus ay, ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3 ಅಂಡ್ ಆಪ್ಷನ್ ಡಿ 4 ಅಂತ ಇದೆ. ಏನಾಯ್ತು ನೋಡ್ರಿ, ಒಂದ್ಸಲ ನಮ್ಗ ಆನ್ಸರ್ ಬರ್ತಾ ಇದೆ. ಇಲ್ಲೇ ಏನಾಗ್ತಿದೆ, 3 into 2, ರೈಟ್, minus a into 3 is equal to 0. ಓಕೆ, ಸೊ ಏನಾಗಿದೆ, 3, 2 ಅಂದ್ರೆ ಏನಾಯ್ತು 6 ಆಯ್ತು, ಮೈನಸ್ 3a ಆಯ್ತು. ಓಕೆ, ಸೊ ಇಸ್ ಈಕ್ವಲ್ ಟು 0. 6a is equal to 3a. ಹೌದಾ, 3a is equal to ಅಲ್ಲಿ ಏನಾಯ್ತು, ಹಾಗಾದ್ರೆ ನಮ್ಮ ಆಪ್ಷನ್ ಏನಾಯ್ತು 2 ಆಯ್ತು. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಒಂದ್ ಸೆಕೆಂಡ್ ರೀ, ಒಂದೇ ಒಂದ್ ಸೆಕೆಂಡ್. Sorry for the inconvenience. Okay. Next question ಇದಕ್ಕೇನಾಯ್ತು, ಆಪ್ಷನ್ 2 is the B is the right answer. Okay. Find the value of k if x equal to 1, y equal to 2 is a solution of the equation 2x plus 3y is equal to k ಅಂತ ಇದೆ. ಹಾಗಾದ್ರೆ ಏನ್ ಬರ್ಬೋದು ನೋಡ್ರಿ ಆನ್ಸರು, ಇಲ್ಲೇ ಕೆ ಎಕ್ಸ್ ಇಕ್ವಲ್ ಟು 1 ಇಲ್ಲಿ ನಮ್ಗೆ ಆನ್ಸರ್ ಬರ್ತಾ ಇದೆ. ಒಂದ್ಸಲ ಚೆಕ್ ಮಾಡ್ತೇನೆ ನೋಡ್ರಿ, ಏನ್ ಬರ್ತಾ ಇದೆ, 8 ಅಂತ ಬರ್ತಾ ಇದೆ. ಹೌದಾ, ಕರೆಕ್ಟಾ? ಒಂದ್ಸಲ ಚೆಕ್ ಮಾಡೋಣ. 2 into 1 plus 3 into 2. ಓಕೆ, ಎಷ್ಟಾಯ್ತು, 2 plus 3 into 2 is 6. ಎಷ್ಟಾಯ್ತು? ಸೊ ಆಪ್ಷನ್ ಡಿ is the right answer. Option D is the right answer. Next, a linear equation 2x minus 5y is equal to 7 has a option A no solution, option B unique solution, option C 2 solutions, option D infinitely many solutions. Okay, infinitely many solution. This is also option D is the right answer. ಯಾಕಂದ್ರೆ ಇಲ್ಲಿ ಏನಾಗಿದೆ, ನಮಗ ಆನ್ಸರ್ ಮತ್ತೆ ನಮಗ್ ಬರ್ತಾ ಇದೆ. ಹೌದಾ, ಆಪ್ಷನ್ ಡಿ, ಇಲ್ಲಿ ಡಿ ಅಂತ ಆಪ್ಷನ್ ಬರ್ತಾ ಇದೆ. ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್. ಓಕೆ, infinitely many solution. Okay, next, if 2, 0 is a solution of the linear equation 2x plus 3y is equal to k, then the value of k is option A 2, option B 4, ಆಪ್ಷನ್ ಸಿ 5, ಆಪ್ಷನ್ ಡಿ 6 ಅಂತ. ಇಲ್ಲಿ ನೋಡ್ರಿ, ನಾನು ಕ್ವಶನ್ ಓದೋಕ್ಕಿಂತ ಮುಂಚೆ ನಮಗ ರೆಸ್ಪಾನ್ಸ್ ಬರ್ತಾ ಇದೆ. ಏನಾಗಿದೆ, 4 ಅಂತ ಬಂದಿದೆ. ನೋಡೋಣ ಆನ್ಸರ್ ಕರೆಕ್ಟ್ ಇದೆ ಇಲ್ಲ ಅಂತ ಹೇಳಿ. ಹೌದಾ, 2x plus 3y ಅಂತ ಇದೆ. 2 into 2 4 plus 0. ಓಕೆ, ಸೊ 4 is the right answer. Thank you. So option B is the right answer. Okay, next, the solution of 2x minus 3 is equal to 7 is option A 5, option B 7, option D option C 12, option D 11 ಅಂತ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ರಿ, ಯಾಕಂದ್ರೆ ಇದು 2 ವೇರಿಯೇಬಲ್ ಅಲ್ಲ, 1 ವೇರಿಯೇಬಲ್ ಇದೆ. ಓಕೆ, ಸೊ ಏನಾಯ್ತು ನೋಡ್ರಿ,
So 2x minus 3 is equal to 7. Okay. 2x minus 3 is equal to 7. So 2x is equal to 7 plus 3 ಆಯ್ತು. 2x is equal to 10 ಆಯ್ತು. Therefore, x equal to 5. So option A is the right answer for this question. Okay. Okay. Thank you. Next. The solution of y by 5 is 10. Y by 5 is 10 is option A 5, option B 10, option C 50, option D 15 ಅಂತ ಇದೆ. ಹಾಗಾಗಿ ಏನಾಯ್ತು, ಅದು y by 5 ಇದೆಯಲ್ಲ, ಅದು ಡಿವಿಷನ್ ಪ್ಲೇಸ್ ಒಳಗಿದೆ. ಅದನ್ನ ನಾವು ಆ ಕಡೆ ಕಳ್ಸಿದ್ವಿ ಅಂದ್ರ ಅದು ಮಲ್ಟಿಪ್ಲಿಕೇಶನ್ ಪ್ಲೇಸ್ ಒಳಗೆ ಬರ್ತೈತಿ. ಹಾಗಾಗಿ ನಮ್ಮ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. So this is the multiple choice questions on the topic of linear equations in two variable. Okay. So ಇಲ್ಲಿಗೆ ಇದೇನಾಯ್ತು ನಮ್ದು ಯಾವ್ದು ಹೇಳ್ರಿ, ನಿಮ್ಮ ಎಲ್ಲಾ ರೆಸ್ಪಾನ್ಸಿಗೆ ಥ್ಯಾಂಕ್ ಯು. ಬಹಳ ಜನ ಕರೆಕ್ಟ್ ಆನ್ಸರ್ ಕೊಟ್ಟಿದ್ರಿ. ಓಕೆ. ಸೊ ಹಳೆಬೀಡು ಸ್ಕೂಲು, ಅತ್ತಿಬೆಲೆ ಸ್ಕೂಲು, ಅಂಜುಟ್ಗಿ, ಇಂಡಿ, ವಿಜಯಪುರ್ ಸ್ಕೂಲ್ ನಿಂದ, ಹೌದಾ? ಸೊ ನಿಮ್ಮ ರೆಸ್ಪಾನ್ಸಿಗೆ ಥ್ಯಾಂಕ್ ಯು ಸೋ ಮಚ್. ಓಕೆ. ಕಳಬೆಟ್ಟು, ಮೂಡ್ಬಿದ್ರೆ ಸ್ಕೂಲ್ ನಿಂದ. ಓಕೆ. ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್. ಓಕೆ. ಸೊ ದಿಸ್ ಈಸ್ ದ ಟಾಪಿಕ್ ಯಾವ್ದು ಹೇಳ್ರಿ, ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯಬಲ್ ಅನ್ನೋ ಒಂದು ಟಾಪಿಕ್ ನಮ್ದು ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಅದ್ರ ಜೊತೆಗೆ ಅದರ ಮೇಲೆ ಬರ್ತಕ್ಕಂತ ಮಲ್ಟಿಪಲ್ ಚಾಯ್ಸ್, ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸೆಷನ್ ಮುಗೀತು. ಅಂದ್ರೆ ಟೋಟಲ್ ನಾವು ಆ ಟಾಪಿಕ್ ಅನ್ನ ಮುಗಿಸಿದ್ವಿ. ಮುಗಿಸಿದ್ರೆ ನೀವು ಮುಗಿಸ್ಬಾರ್ದು, ಯಾಕಂದ್ರೆ ನೀವು ಓದ್ಬೇಕು, ಇನ್ನು ಎಕ್ಸಾಮ್ ಬರ್ತಾ. ಹೌದಾ? ಟೀಚರ್ ಮುಗಿಸಿದ್ರು ನಾವು ಮುಗಿಸಿದ್ವಿ ಅಂತಲ್ಲ. ಈಗ ನಂದೊಂದು ಅರ್ಧ ಜವಾಬ್ದಾರಿ ಮುಗೀತು, ನೀವು ಅದನ್ನ ಏನ್ ಮಾಡ್ಬೇಕು, ರಿವಿಷನ್ ಮಾಡ್ಬೇಕು. ಅದ್ರ ಮೇಲೆ ಬರ್ತಕ್ಕಂತ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಯಾಕಂದ್ರೆ ನಿಮ್ಗ ಹಾರ್ಡ್ಲಿ ಇನ್ನೊಂದು 10-15 ಒಳಗೆ ಏನ್ ಬರ್ತಾವ್ ಹೇಳ್ರಿ, ಮಿಡ್ ಟರ್ಮ್ SA1 ಎಕ್ಸಾಮ್ ಬರ್ತಾವ. ಹೌದಾ? ಸೊ ಹಾಗಾಗಿ ನೀವೆಲ್ಲರೂ ಅದಕ್ಕೆ ಏನ್ ಮಾಡ್ಬೇಕು, ಪ್ರಿಪೇರ್ ಆಗ್ಬೇಕು. ಓಕೆ. ಸೊ ನೆಕ್ಸ್ಟ್ ಏನಿದೆ ಅಂದ್ರೆ, ನೆಕ್ಸ್ಟ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಚಾಪ್ಟರ್, ದಟ್ ಈಸ್ ಚಾಪ್ಟರ್ ನಂಬರ್ 5, ದಟ್ ಈಸ್ ಇಂಟ್ರೊಡಕ್ಷನ್ ಟು ಯುಕ್ಲಿಡ್ಸ್ ಜಾಮೆಟ್ರಿ ಅಂತ ಇದೆ. ಹೌದಾ? ಸೊ ಫಸ್ಟ್ ಐ ಕ್ಯಾನ್ ರೈಟ್ ದ ಟಾಪಿಕ್ ನೇಮ್, ಇಂಟ್ರೊಡಕ್ಷನ್ ಟು Euclid's geometry. Euclid's geometry. Okay. ಆಕ್ಚುಲಿ ಅದನ್ನೆಲ್ಲ ಕ್ಯಾಪಿಟಲ್ ಲೆಟರ್ ಒಳಗೆ ಬರ್ದಿದ್ರೆ ನಿಮಗೆ ಫುಲ್ ಹೈಲೈಟ್ ಆಗ್ತಿತ್ತು ಅನಿಸ್ತೈತಿ. ಹಂಗೆ ಬರೀತೀನಿ ತಡ್ರಿ, 1 ಸೆಕೆಂಡ್. ಯುಕ್ಲಿಡ್. ಹೌದಾ? ಯುಕ್ಲಿಡ್ಸ್ ಜಾಮೆಟ್ರಿ. ಇಂಟ್ರೊಡಕ್ಷನ್ ಟು ಯುಕ್ಲಿಡ್ ಜಾಮೆಟ್ರಿ. ಸೊ ನೀವು ಹೇಳ್ಬೋದಾ, ಯುಕ್ಲಿಡ್ ಹೆಸರು ಕೇಳಿರಿ ಮಕ್ಕಳೇ? ಕೇಳಿದ್ರಿ ಎಲ್ಲಾದ್ರೂ? ಯುಕ್ಲಿಡ್ಸ್ ಅಂದ್ರೆ ಯಾರು, ಏನು? ನಿಮ್ ಪಕ್ಕದ ಮನೆಯವರ? ಇಲ್ಲ. ಹೌದಾ? ಸೊ ಯುಕ್ಲಿಡ್ಸ್ ಅಂದ್ರೆ ಅವರು ಒಂದು ಗ್ರೇಟ್ ಮ್ಯಾಥಮೆಟಿಷಿಯನ್. ಹೌದಾ? ಸೊ ಅವರಿಗೆ ನಾವು ಇನ್ನೂ ಒಂದು ಏನಂತ ಕರಿತೀವಿ ಅಂದ್ರ, ಫಾದರ್ ಆಫ್ ದ ಜಾಮೆಟ್ರಿ ಅಂತ ಕರಿತೀವಿ. ಹೌದಾ? ಯುಕ್ಲಿಡ್ ಅವ್ರನ್ನ ಅಂದ್ರೆ ಅವರು ಸಾಕಷ್ಟು ಕೊಡುಗೆಗಳನ್ನ ನಮಗ ಕೊಟ್ಟಿದ್ದಾರೆ. ಯಾವ್ದಕ್ ಹೇಳ್ರಿ? ಜಾಮೆಟ್ರಿಗೆ. ಎಸ್ಪೆಷಲಿ ಅವರು ಗ್ರೇಟ್ ಮ್ಯಾಥಮೆಟಿಷಿಯನ್, ಬಟ್ ಎಸ್ಪೆಷಲಿ ಅವ್ರು ಯಾವ್ದಕ್ಕ ಹೆಚ್ಚು ಒತ್ತು ಕೊಟ್ಟಿರೋದಂದ್ರ ಜಾಮೆಟ್ರಿ ಮೀನ್ಸ್ ರೇಖಾ ಗಣಿತಕ್ಕೆ ಅವರು ಹೆಚ್ಚು ತಮ್ಮದೇ ಆದ ಕೊಡುಗೆಗಳನ್ನ ಸಾಕಷ್ಟು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾವು ಅಲ್ಲಿ ಬರ್ತಕ್ಕಂತ ಎಲ್ಲಾ ಟರ್ಮ್ಸ್ ಗಳಿರ್ಬಹುದು, ಸೆಂಟೆನ್ಸ್ ಗಳಿರ್ಬಹುದು, ಅವನ್ನೆಲ್ಲವನ್ನ ಅವರು ಏನ್ ಮಾಡಿದಾರೆ, ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿ ಅಥವಾ ಅದಕ್ಕೆ ಸಾಕಷ್ಟು ಸೊಲ್ಯೂಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಯಾರು ಹೇಳ್ರಿ? ಯುಕ್ಲಿಡ್ ಅವರು. ಹೌದಾ? ಅವ್ರಿಗೆ ನಾವು ಅವ್ರ ಏನ್ ಅದಕ್ಕಾಗಿ ಇಂಟ್ರೊಡಕ್ಷನ್ ಟು ಯುಕ್ಲಿಡ್ ಜಾಮೆಟ್ರಿ ಅಂತ ಇದೆ. ಹೌದಾ? ಸೊ ಹಾಗಾಗಿ ಅವ್ರು ಯಾವ್ಯಾವ ಸೆಂಟೆನ್ಸ್ ಗಳನ್ನ ಕೊಟ್ರು ಅಥವಾ ಅವ್ರು ಏನನ್ನ ಕೊಟ್ರು ಅನ್ನೋದನ್ನ ಈ ಒಂದು ಚಾಪ್ಟರ್ ಒಳಗ ಕಲಿಯೋಣಂತ. ಸೊ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಒಂದು ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ಹೇಳ್ತೇನೆ ನೋಡ್ರಿ ಈ ಒಂದು ಪಾಠದ ಮೇಲೆ. ಸೊ ಅದು ನಿಮ್ಮ
ಟೆಕ್ಸ್ಟ್ ಬುಕ್ ನೋಡ್ರಿ, ಬಹಳ ಲೆಂದಿ ಪ್ರೊಸೆಸ್ ಇದೆ. ನಾನು ಅಷ್ಟು ಓದ್ಕೊತ ಕೂತೆ ಅಂದ್ರೆ ನೀವ್ ಯಾರು ಕ್ಲಾಸ್ ಒಳಗೆ ಇರೋದಿಲ್ಲ, ಆ ರೀತಿ ಇದೆ. ಹೌದಾ? ಸೊ ಹಾಗಾಗಿ ನಾನು ಸ್ವಲ್ಪ ಬ್ರೀಫ್ ಆಗಿ ಒಂದ್ 2 ನಿಮಿಷ ಹೇಳ್ತೇನೆ, ಅದರ ನೆಕ್ಸ್ಟ್ ನಮ್ದ ಮೇನ್ ಟಾಪಿಕ್ ಗೆ ಹೋಗೋಣಂತ. ಓಕೆ, ಸೊ ಇಂಟ್ರೊಡಕ್ಷನ್ ಟು ಯುಕ್ಲಿಡ್ಸ್ ಜಾಮೆಟ್ರಿ ಅಂತ ಈ ಒಂದು ಟಾಪಿಕ್ ಒಳಗೆ ಏನಾಗಿದೆ ಅಂದ್ರೆ, ನಮ್ಗೆ ಏನಾಗಿದೆ, ಜಾಮೆಟ್ರಿ ಒಳಗೆ ನಾವು ಸಾಕಷ್ಟು ಜಾಮೆಟ್ರಿ ಇರ್ಬೋದು, ಇವನ್ ಸೈನ್ಸ್ ಇರ್ಬೋದು, ಸಾಕಷ್ಟು ನಮಗ ಹಿಂದಿನ ಕಾಲದಿಂದ ಅದನ್ನ ಇನ್ವೆನ್ಷನ್ ಮಾಡ್ಕೋತ ಬಂದಿದ. ಸೊ ಅದರ ಬೇಸ್ ಮೇಲೆ ನಾವು ಈಗ ಕಲಿತಾ ಇದ್ದೀವಿ. ಯಾರು ಈಗ ಸಡನ್ ಆಗಿ ಸ್ವಲ್ಪ ಈಗ ಅದರದ್ದು ಮುಂದುವರಿದ ಭಾಗವನ್ನ ಇದನ್ ಮಾಡ್ತಾರ ಖರೆ, ಬಟ್ ಅಲ್ಲಿ ಏನಾಗಿದೆ, ಹಿಂದ ನಮ್ಮ ಪುರಾತನರ ಅವ್ರ ಅದನ್ನ ಏನ್ ಮಾಡಿದಾರು, ಇನ್ವೆನ್ಷನ್ ಮಾಡಿದಾರ. ಸೊ ಇಲ್ಲಿ ಏನಾಗಿದೆ, ಸೊ ಫಸ್ಟ್ ಇದ್ರ ಒಂದು ಟಾಪಿಕ್ ಒಳಗ ನಮ್ಗ ಮ್ಯಾಥ್ಸ್ ಅಂದ್ರ, ಸೊ ಸ್ಪೆಷಲಿ ಜಾಮೆಟ್ರಿ ಅಂದ್ರ ನಾವ್ ಏನ್ ಅನ್ಕೋತೀವಿ ಹೇಳ್ರಿ, ಅದ್ರೊಳಗ್ ಬರ್ತಕ್ಕಂಥವು ಉದ್ದ, ಅಗಲ, ಹೌದಾ, ಎತ್ತರ, ಈ ರೀತಿ ನಾವು ಕಲಿತಾ ಇರ್ತೇವೆ. ಅಥವಾ ನಾವು ವಿಸ್ತೀರ್ಣಗಳನ್ನ ಕಲಿತಾ ಇರ್ತೇವೆ ಕ್ಷೇತ್ರ ಗಣಿತದೊಳಗ. ಸೊ ಜಾಮೆಟ್ರಿ ಒಳಗ್ ನಾವು ಕಲಿದ್ರೆ ಏನಂದ್ರ ಬಿಂದು ಇರ್ಬೋದು, ಉದ್ದ, ಅಗಲ, ಎತ್ತರ, ಹೌದಾ, ಆಮೇಲೆ ಏನಂತೀರಿ ಗಾತ್ರ, ಸುತ್ತಳತೆ, ಇವನ್ನೆಲ್ಲ ಕಲಿತಾ ಇರ್ತೇವೆ. ಹೌದಾ, ಇವೆಲ್ಲಾ ನಮಗ್ ಏನಾಗ್ಬಿಟ್ಟು ಈಗ ಬಂದಿಲ್ಲ, ನಮ್ಮ ಪುರಾತನ ಕಾಲದಿಂದ. ಅದು ಯಾವ್ದಂದ್ರ ನೈಲ್ ನದಿ, ಈಜಿಪ್ತಿನ ನೈಲ್ ನದಿ, ಆ ಒಂದು ಯಾವುದು ಸಿಂಧೂ ನಾಗರಿಕತೆ, ನೀವು SS ಒಳಗ್ ಕಲ್ತಿರ್ಬೋದು. ಹರಪ್ಪ ಮತ್ತು ಮೆಹೆಂಜೋದಾರ್, ಸಿಂಧೂ ನಾಗರಿಕತೆ, ಇವೆಲ್ಲ ಸ್ವಲ್ಪ ಅಲ್ಲೆಲ್ಲ ಎಲ್ಲ ಕಲ್ತಿರ್ಬೋದು. ಸೊ ಅದ್ರೊಳಗ್ ನಿಮ್ಗ ಒಂದು ಟಾಪಿಕ್ ಬರ್ತಾ ಇರ್ಬೋದು, ಅಲ್ಲೆಲ್ಲಾ ನಿಮ್ಗ ಅವಾಗನ ಏನಾಗ್ತಿತ್ತು, ಸ್ಪೆಷಲ್ ಆಗಿ ಏನ ಒಳಚರಂಡಿಗಳ ವ್ಯವಸ್ಥೆ ಇತ್ತು. ಹೌದಾ, ನನಗೂ SS ಸ್ವಲ್ಪ ಅವಾಗ ಹೈಸ್ಕೂಲ್ ಒಳಗ್ ಕಲ್ತಿದ್ದು, ಸ್ವಲ್ಪ ನನಗ್ ಗೊತ್ತಿದ್ದ ಮಟ್ಟಿಗೆ ಹೇಳ್ತಾ ಇದ್ದೀನಿ. ಹೌದಾ, ಸೊ ಅದ್ರೊಳಗ್ ನೀವೇನ್ ಕಲ್ತಿದ್ದಿ, ಅವಾಗ ಎಲ್ಲ ಒಳಚರಂಡಿಗಳ ವ್ಯವಸ್ಥೆ ಇತ್ತು. ಅವ್ರದ್ದು ಏನಾಗ್ತಿತ್ತು, ಪ್ರತ್ಯೇಕವಾದ ಸ್ನಾನದ ಕೋಣೆಗಳು ಇರ್ತಿದ್ವು, ಇವೆಲ್ಲ ಕಲ್ತಿರ್ಬೋದಲ್ಲ ನೀವು. ಸೊ ಹಾಗಾಗಿ ನೋಡ್ರಿ, ಅವಾಗ ಒಳಚರಂಡಿಗಳ ವ್ಯವಸ್ಥೆ ಇತ್ತು. ಹೌದಾ, ಸೊ ಈಗ ನಾವು ಡ್ರೈನೇಜು ಆ ರೀತಿ ಈ ರೀತಿ ಅಂತ ನಾವೇನೋ ಮಾಡ್ತಿರ್ತೇವೆ. ಬಟ್ ಸೊ ನೀವು ಇದ್ರೊಳಗ ಅಬ್ಸರ್ವ್ ಮಾಡ್ಬೇಕಂತಂದ್ರ, ಅವಾಗ ಯಾವ್ದಾದ್ರು ನಿಮ್ಗ ಈ ಸೋಷಿಯಲ್ ಮೀಡಿಯಾ ಇರ್ಬೋದು, ಅಥವಾ ಗೂಗಲ್ ಸರ್ಚ್ ಇರ್ಬೋದು, ಏನಾದ್ರು ಇತ್ತ ಅವ್ರಿಗೆ? ಏನೂ ಇರ್ಲಿಲ್ಲ. ಆದ್ರೂ ಅವರು ತಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಒಂದು ಟೆಕ್ನಾಲಜಿಯನ್ನ ಇನ್ವೆನ್ಷನ್ ಮಾಡಿದ್ರು. ಹೌದಾ, ಸೊ ಹಾಗಾಗಿ ಅವ್ರ ಗ್ರೇಟೋ ಇನ್ನು ನಾವ್ ಈಗ ಜನರೇಷನ್ ಒಳಗಿರೋರು ಗ್ರೇಟೋ? ನನ್ನ ಪ್ರಕಾರ ಅವರೇ ಗ್ರೇಟ್. ಈಗ ನಾವ್ ಏನ್ ಮಾಡ್ತೇವೆ ಹೇಳ್ರಿ, ನಾನು ಇರ್ಬೋದು, ನೀವು ಏನೋ ಒಂದು ಗೊತ್ತಾಗ್ಲಿಲ್ಲ, ಅಥವಾ ನಮ್ಗೆ ಏನೋ ಒಂದ್ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರ ನಾವು ಫಸ್ಟ್ ಹೋಗುದ ಎಲ್ಲಿ ಹೋಗ್ತೇವೆ ಹೇಳ್ರಿ, ಗೂಗಲ್ ಸರ್ಚ್ ಮಾಡ್ರಿ ಗೊತ್ತಾಗ್ತೈತಿ, ಅಥವಾ ಯೂಟ್ಯೂಬ್ ಒಳಗ್ ನೋಡ್ರಿ ಗೊತ್ತಾಗ್ತೈತಿ ಅಂತ ಹೇಳ್ತೇವೆ. ಅಂದ್ರ ನಮ್ಮ ಏನ್ ಮಾಡ್ತೇವೆ, ನಾವು ನಮ್ ತಲೆಗೆ ಖರ್ಚು ಕೊಡೋದು ಕಡಿಮೆ ಆಗ್ಬಿಟ್ಟೈತಿ. ಹೌದಾ, ಸೊ ನಾವ್ ಏನ್ ಮಾಡ್ತೇವಿ, ಎಷ್ಟೆಷ್ಟು ನಮ್ಮ ಬ್ರೈನ್ ಅನ್ನ ಸ್ವಂತ ವಿಚಾರ ಮಾಡ್ತೇವಿ, ಅಷ್ಟಷ್ಟು ನಮ್ಗೆ ಏನಾಗ್ತೈತಿ, ನಮ್ದು ಬ್ರೈನ್ ಡೆವಲಪ್ಮೆಂಟ್ ಜಾಸ್ತಿ ಆಗ್ತೈತಿ. ಹೌದಾ, ಸೊ ಈಗ ನೀವ್ ಏನ್ ಮಾಡ್ಬಿಡ್ತೀರಿ, ಆಲ್ಮೋಸ್ಟ್ ಎಲ್ರು ಈಗಿನ ಜನರೇಷನ್ ಹಂಗ ಆಗ್ಬಿಟ್ಟಿದೆ. ಏನೋ ಒಂದು ಇನ್ಫಾರ್ಮೇಶನ್ ಕೇಳಿದ್ವಿ, ಅದ್ರ ಬಗ್ಗೆ ವಿಚಾರ ಮಾಡೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ತಗೋರಿ, ನಿಮ್ ಟೀಚರ್ ಏನೋ ಇದ್ರ ಬಗ್ಗೆ ಬರ್ಕೊಂಡ್ ಬರ್ರಿ, ಅಥವಾ ನೀವ್ ಏನೋ ಹೇಳಿದ್ರೆ ನೀವು ಸಡನ್ ಆಗಿ ಅದನ್ನ ನೀವೇ ಕುಂತ್ 10 ನಿಮಿಷ ವಿಚಾರ ಮಾಡಿ ನೀವು ಸ್ವಂತ 10 ಲೈನ್ ಬರದ್ರ, ಅಥವಾ 10 ಸೆಂಟೆನ್ಸ್ ಬರದ್ರ, ನಿಮ್ದ ಮೈಂಡ್ ಫ್ರೆಶ್ ಆಗ್ತೈತಿ. ನೀವ್ ಹಾಗ್ ಮಾಡೋದಿಲ್ಲ. ಬಡ ಬಡ ಏನ್ ಮಾಡೋದ, ಬರ್ರಿ ಅದ್ರ ಬಗ್ಗೆ ಗೂಗಲ್ ಸರ್ಚ್ ಮಾಡೋದ, ಅದು ಏನು ವಾಯ್ಸ್ ಇದನ್ ಮಾಡೋದು. ಹೌದಾ, ನಿಮ್ ಮತ್ ಬರೀಲಿಕ್ಕೆ ಪ್ರಾಬ್ಲಮ್ ಆಗ್ತೈತಿ. ಅಟ್ಲೀಸ್ಟ್ ಬರೋದ್ರಾದ್ರೂ ನಿಮ್ಗೆ ಏನಾಗ್ತೈತಿ, ಸ್ಪೆಲ್ಲಿಂಗ್ ಕಾನ್ಸೆಪ್ಟ್ ಒಳಗ್ ಹೋಗ್ತೈತಿ. ಇಲ್ಲ, ಹೌದಾ, ನೀವು ನಾನ್ ಹೇಳ್ತಾ ಇರೋದು ರೈಟ್ ಇದೆ ಅಲ್ಲ? ನಾನ್ ಬಹಳ ಜನ ಸ್ಟೂಡೆಂಟ್ ನೋಡಿದ ಹಾಗೆ, ನಾವ್ ಏನಾದ್ರೂ ಹೇಳಿದ್ರೆ ಸಾಕ ಅದ್ ಪಟ್ಟು ಹೋಗೋದು. ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಸ್ಟೂಡೆಂಟ್ಸ್ ಗಳು ನಮ್ಕಿಂತ ಅವ್ರಿಗೆ ಮೊಬೈಲ್ ಫ್ಯೂಚರ್ಸ್ ಎಲ್ಲಾ ಗೊತ್ತಾಗ್ಬಿಟ್ಟಿದಾವ ಈಗ. ಹೌದಾ, ಅದು ನಮ್ಕಿಂತ ಫಾಸ್ಟ್ ನಮ್ಗ ಅದ್ರ ಬಗ್ಗೆ ಆ ಮೊಬೈಲ್ ಅನ್ನ ಸಮ್ ಟೈಮ್ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರುದಿಲ್ಲ, ಬಟ್ ಮಕ್ಕಳಿಗೆಲ್ಲ ಗೊತ್ತಿರ್ತೈತಿ. ಹೌದಾ, ಸೊ ಹಾಗಾಗಿ ನಾವು ಆ ರೀತಿ ನಾವು ಮಾಡಿದ್ವಿ ಅಂದ್ರೆ ನಮ್ಮ ಮೈಂಡ್ ವರ್ಕ್ ಮಾಡುವಂತ ಕೆಪಾಸಿಟಿ ಕಡಿಮೆ ಆಗ್ತೈತಿ. ಹೌದಾ, ಸೊ ಈಗ ನಾವ್ ಯಾವ್ದ ಟಾಪಿಕ್ ಹೇಳ್ತಾ ಇದ್ವಿ, ಅವಾಗ ಅವ್ರು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಇಲ್ಲ, ಗೂಗಲ್ ಸರ್ಚ್ ಇಲ್ಲ, ಯೂಟ್ಯೂಬ್ ಸರ್ಚ್ ಇಲ್ಲ, ಆದ್ರೂ ಅವ್ರು ಎಷ್ಟು ಇನ್ವೆನ್ಷನ್ ಮಾಡಿದಾರ ಅವಾಗ. ಈಗ ನಾವ್ ಏನ್ ಮಾಡ್ಬಿಡ್ತೇವಿ, ಈಗ ಏನಿಲ್ಲ, ಈಗ ಎಷ್ಟು ಈಗಿನ ಕಾಲದಾಗ ಏನಂತೀವಿ, ಇಲ್ಲ ಮೊದ್ಲು ಇದ್ದಿದ್ದಿಲ್ಲ, ಈಗೇನು ಟೆಕ್ನಾಲಜಿಗಳನ್ನ ಎಷ್ಟು ಮುಂದುವರೆಸ್ಬಿಟ್ಟಾರ. ದಟ್ಸ್ ರಾಂಗ್. ಯಾಕಂದ್ರೆ ಅವರ ಗ್ರೇಟ್, ಅವರಲ್ಲಿ ಮಾಡಿದ್ದನ್ನ ಅದ್ರ ನೆಕ್ಸ್ಟ್ ಪಾರ್ಟ್ ಅನ್ನ ಇವರು ಮಾಡ್ತಾ ಇದ್ದಾರೆ. ಹೌದಾ, ಸೊ ಹಾಗಾಗಿ ಅಲ್ಲಿ ಏನಾಗ್ತಿತ್ತು, ಅವಾಗನ ಅವರು ಉದ್ದ, ಅಗಲ, ಹೌದಾ, ಮತ್ತ ಅದು ವ್ಯಾಲ್ಯೂಮ್ ಅಂದ್ರ ಗಾತ್ರ, ಅದ್ರ ಬಗ್ಗೆ ಎಲ್ಲ ಅದು ಕಾನ್ಸೆಪ್ಟ್ ಅವಾಗ ಪುರಾತನ ಕಾಲದಿಂದನೂ ಇತ್ತು. ಓಕೆ, ಸೊ ಇವ್ರು ಏನ್ ಮಾಡಿದ್ರು, ಈಗ ಇಂಟ್ರೊಡಕ್ಷನ್ ಟು ಯುಕ್ಲಿಡ್ ಜಾಮೆಟ್ರಿಗೆ ಬರೋಣಂತ. ಹೌದಾ, ಸೊ ಯುಕ್ಲಿಡ್ ಜಾಮೆಟ್ರಿ
ಅವ್ರು ಒಂದಿಷ್ಟು ಇರ್ತಕ್ಕಂಥ ಸೆಂಟೆನ್ಸ್ ಅನ್ನ ಇರಬಹುದು. ಅವರು ಎಸ್ಪೆಷಲಿ ಅದ್ರೊಳಗೆ ಬರ್ತಕ್ಕಂಥ ಟರ್ಮ್ಸ್ ಯಾವ್ದಂದ್ರ ಪಾಸ್ಟುಲೇಟ್ ಅಂಡ್ ಎಕ್ಸಿಯಾಮ್ಸ್ ಅಂತ ಇದಾವ, ಹೌದಾ. ಸೆಂಟೆನ್ಸ್, ಪಾಸ್ಟುಲೇಟ್ಸ್ ಅಂಡ್ ಎಕ್ಸಿಯಾಮ್ಸ್ ಅಂತ ಇದಾವ, ಹೌದಾ. ಸೊ ಸ್ಪೆಷಲ್ ಆಗಿ ರೇಖಾಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಸೆಂಟೆನ್ಸ್ ಗಳನ್ನ ಅವ್ರು ಕೊಟ್ಟಿದ್ದಾರೆ, ಹೌದಾ. ಸೊ ಹಾಗಾಗಿ ಆ ಬೇಸ್ ಮೇಲೆ ನಾವ್ ಏನ್ ಮಾಡ್ತಾ ಇದೀವಿ, ಉದ್ದ, ಅಗಲ, ಎತ್ತರಗಳನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಅನ್ನೋದು ಅದ್ರ ಫಾರ್ಮುಲಾ ಎಲ್ಲ ಮತ್ತೆ ಅದ್ರ ಮುಂದ್ ಅಭಿವೃದ್ಧಿ ಆಗ್ತದ, ಹೌದಾ. ಡೆವಲಪ್ಮೆಂಟ್ ಆಯ್ತು. ಬಟ್ ಅದನ್ನೆಲ್ಲ ನಮಗ ಅದರದ ಮೇನ್ ಕಾನ್ಸೆಪ್ಟ್ ಅನ್ನ ಕೊಟ್ಟವ್ರು ಯಾರಂದ್ರ ಯುಕ್ಲಿಡ್ ಅವರು. ಸೊ ಅದ್ರ ಯಾವ್ಯಾವ ರೀತಿ ಕೊಟ್ರು ಏನು ಅನ್ನೋದನ್ನ ಈ ಒಂದು ಟಾಪಿಕ್ ಒಳಗ ಹೇಳೋಣಂತ. ಆಮೇಲೆ ಅದಕ್ಕಿಂತ ಮುಂಚೆನೇ ಹೇಳ್ಬಿಡ್ತೇನೆ, ಈ ಪಾಠದೊಳಗ್ ನಮ್ಗೆ ಏನಾಗ್ಬಿಡ್ತಿತ್ತಂದ್ರ ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲ, ಏನಿಲ್ಲ. ನಮ್ಗೊಂದ್ ಸ್ವಲ್ಪ ಹಂಗೆ ಒಂದು ರೀತಿ ಲೆಸನ್ ಕೇಳ್ತಾ ಹೋಗ್ಬೇಕು. ಬಟ್ ಇದು ಇಂಪಾರ್ಟೆಂಟ್ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಹೌದಾ. ಸೊ ಹಾಗಾಗಿ ಸ್ವಲ್ಪ ನಾನು ನೋಟ್ಸ್ ಬರ್ಸೋದಾದ್ರೆ ಬರೆಸ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ಓಕೆ. ಸೊ ಫಸ್ಟ್ ಏನಾಗಿದೆ, ಇದ್ರೊಳಗೆ ಬರ್ತಕ್ಕಂಥದ್ದು ಯುಕ್ಲಿಡ್ಸ್ ಸೆಂಟೆನ್ಸಸ್, ಹೌದಾ. ಸೆಂಟೆನ್ಸಸ್. ಓಕೆ. ಆಮೇಲೆ ಪಾಸ್ಟುಲೇಟ್ಸ್ ಅಂತ ಕರಿತೀವಿ, ಪಾಸ್ಟುಲೇಟ್ಸ್, ಹೌದಾ. ಪಾಸ್ಟುಲೇಟ್ಸ್. ಆಮೇಲೆ ಎಕ್ಸಿಯಾಮ್ಸ್ ಅಂತ ಕರಿತೇವೆ, ಹೌದಾ. ಇದ್ರೊಳಗೆ ಬರ್ತಕ್ಕಂಥ ವರ್ಡ್ಸ್ಗಳು, ಹೌದಾ. ಎಕ್ಸಿಯಾಮ್ಸ್ ಅಂದ್ರ ಸೆಂಟೆನ್ಸ್ ಅಂದ್ರ ಜಾಮೆಟ್ರಿಗೆ ರಿಲೇಟೆಡ್. ಸೆಂಟೆನ್ಸ್ ಅಂದ್ರ ಮಿಸ್ ಇಂಗ್ಲಿಷ್ ಕ್ಲಾಸ್ ನಂದು ಹೇಳ್ತಾ ಇದ್ದೀರಂತಲ್ಲ, ಹೌದಾ. ಇದು ಸೆಂಟೆನ್ಸ್ ಅಂದ್ರ ವಾಕ್ಯಗಳು ಅಂತ ಕರಿತೀವಿ ನಾವು. ಯುಕ್ಲಿಡ್ಸ್ ನ ಜಾಮೆಟ್ರಿ ಒಳಗ ಅಂದ್ರ ಅದರಲ್ಲಿ ಬರ್ತಕ್ಕಂಥ ಯಾವ್ಯಾವ ಸೆಂಟೆನ್ಸ್ ಗಳದಾವ್ ಅವನ್ ಸ್ಟಡಿ ಮಾಡೋಣಂತ. ಪಾಸ್ಟುಲೇಟ್ಸ್ ಅಂದ್ರ ಆಧಾರ ಪ್ರತಿಜ್ಞೆಗಳು ಅಂತ ಕರಿತೀವಿ ನಾವು. ಸೊ ಈಗ ಏನಾಗ್ತೈತಿ, ನಮ್ಮ ಪ್ರೂವ್ ದ್ಯಾಟ್ ಅಂತ ಹೇಳಿ ನಿಮ್ಗೆ ಕ್ವಶನ್ಸ್ ಗಳು ಬರ್ತಾವ, ಹೌದಾ. ಸೊ ಅದನ್ನೆಲ್ಲ ಅವ್ರು ಆಲ್ರೆಡಿ ಮಾಡಿಟ್ಟಿದಾರು, ನಾವು ಅದನ್ನ ಜಸ್ಟ್ ಕಲಿಯಾಕತ್ತೀವಿ, ಹೌದಾ. ಒಂದಿಷ್ಟು ಏನಾಗ್ತಾ ಇದಾವಂದ್ರ ಮ್ಯಾಥ್ಸ್ ಒಳಗ್ ನಾವು ಇದ್ ಯಾಕೆ ಹಿಂಗ ಏನ್ ಅಂತಿಲ್ಲ, ಸುಮ್ನ ಅದ್ ಹೆಂಗೈತಿ ಹಂಗ ಕಲಿಬೇಕಾಗಿರುವಂತ ಪರಿಸ್ಥಿತಿ ಇದೆ. ಅಂದ್ರ ಆ ರೀತಿ ಇದೆ, ಅವರೆಲ್ಲ ಪ್ರೂವ್ ಮಾಡಿ ಇಟ್ಬಿಟ್ಟಿದಾರೆ, ಹೌದಾ. ಸೊ ಆಮೇಲೆ ಎಕ್ಸಾಮ್ಸ್ ಅಂದ್ರ ಸ್ವಯಂ ಸಿದ್ಧಗಳು ಅಂತ ಕರಿತೀವಿ, ಹೌದಾ. ಅವ್ ಏನೇನ್ ಇದಾವ ಅನ್ನೋದನ್ನ ಫಸ್ಟ್ ನೋಡೋಣಂತ. ಸೊ ನಾನು ಫಸ್ಟ್ ಈ ಪಾಸ್ಟುಲೇಟ್ಸ್ ಅನ್ನೋದನ್ನ ಇದನ್ನ ಹೇಳ್ಬಿಡ್ತೇನೆ, ಯಾಕಂದ್ರೆ ಅದರದ್ದು ಸೆಂಟೆನ್ಸ್ ಅನ್ನ ಹೇಳ್ತೇನೆ. ನಿಮ್ಗೆ ಬೇಕಂದ್ರೆ ನೀವು ನೋಟ್ ಡೌನ್ ಮಾಡ್ಕೋಬಹುದು. ಪಾಸ್ಟುಲೇಟ್ಸ್ ಅಂದ್ರ ಕನ್ನಡ ಒಳಗೆ ಏನಂತ ಕರಿತೀವಿ, ಆಧಾರ ಪ್ರತಿಜ್ಞೆಗಳು ಅಂತ ಕರಿತೀವಿ, ಹೌದಾ. ಸೊ ಅದರ ಸೆಂಟೆನ್ಸ್ ಅನ್ನ ಬರೆಸ್ತೇನೆ ನೋಡ್ರಿ. ಅ ಪಾಸ್ಟುಲೇಟ್ಸ್ ಇಸ್ ಅ ಸ್ಟೇಟ್ಮೆಂಟ್ accepted as a true without proof specifically in geometry, ಹೌದಾ. ಇದೊಂದು ಪಾಸ್ಟುಲೇಟ್ಸ್ ಆಧಾರ ಪ್ರತಿಜ್ಞೆಗಳು ಅಂದ್ರ ಒಂದ್ ಏನಂದ್ರ ಸೆಂಟೆನ್ಸ್, ಒಂದು ಸ್ಟೇಟ್ಮೆಂಟ್, ಇದು ಒಂದು ಹೇಳಿಕೆ ಅಂತ ಕರಿತೀವಿ ನಾವು. ಸೊ ಆ ಹೇಳಿಕೆ ಏನಾಗ್ತೈತಿ, ನಾವು ಅದನ್ನ ಒಪ್ಕೋಬೇಕು ವಿತೌಟ್ ಪ್ರೂಫ್, ಹೌದಾ. ಅಲ್ಲಿ ಯಾವುದೇ ಒಂದು ಪ್ರೂಫ್ ಇಲ್ದನ ನಾವು ಅದನ್ನ ಒಪ್ಕೋಬೇಕು. ಎಸ್ಪೆಷಲಿ ಯಾವ್ದಕ್ ಹೇಳ್ರಿ, ಜಾಮೆಟ್ರಿಗೆ. ಅವಕ್ ನಾವೇನಂತ ಕರಿತೀವಿ, ಆಧಾರ ಪ್ರತಿಜ್ಞೆಗಳು ಅಥವಾ ಪಾಸ್ಟುಲೇಟ್ಸ್ ಅಂತ ಕರಿತೀವಿ. ಓಕೆ. ಸೊ ಅದನ್ನ ಬರೀಬಹುದು ನಾನು. ಈಸ್ ಅ ಸ್ಟೇಟ್ಮೆಂಟ್ accepted as a true, ಅಂದ್ರ ಅದೇ ಸತ್ಯ ಅಂತ ಹೇಳಿ ನಾವು ಒಪ್ಕೋಬಹುದು. ಆಸ್ ಅ ಟ್ರೂ ವಿತೌಟ್ ಪ್ರೂಫ್, without proof specifically in geometry. Okay. So this is the ಡೆಫಿನೇಷನ್ ಅಥವಾ ಅಂದ್ರೆ ಮೀನಿಂಗ್ ಆಫ್ ಪಾಸ್ಟುಲೇಟ್ಸ್, ಹೌದಾ. ಅದೊಂದು ಸ್ಟೇಟ್ಮೆಂಟ್ ಯಾವ್ದಕ್ ರಿಲೇಟೆಡ್ ಇರ್ತಕ್ಕಂಥದ್ದು, ಜಾಮೆಟ್ರಿಗೆ ರಿಲೇಟೆಡ್ ಇರ್ತಕ್ಕಂಥ ಒಂದು ಹೇಳಿಕೆ. ಅದು ಕರೆಕ್ಟ್ ಇದೆ, ಹೌದಾ. ನಾವು ಅದನ್ನ ಯಾವುದೇ ಪ್ರೂಫ್ ಇಲ್ದನ ನಾವು ಅದನ್ನ ಏನಂತಾರ ಅಂದ್ರೆ ಏನ್ ಮಾಡ್ಬೇಕು, ಒಪ್ಕೊಳ್ಬೇಕು. ಸೊ ದಟ್ ಈಸ್ ದ ಪಾಸ್ಟುಲೇಟ್ಸ್. ಓಕೆ. ಸೊ ನೀವು ನೋಟ್ ಡೌನ್ ಮಾಡ್ತಾ ಇದ್ರೆ ಒಂದ್ ನಿಮಿಷ ನಿಲ್ತೇನೆ, ಇಲ್ಲ ಅಂದ್ರೆ ನಿಮ್ ಟೆಕ್ಸ್ಟ್ ಬುಕ್ ಒಳಗಿದೆ ಅಂದ್ರೆ ಓಕೆ, ದಟ್ಸ್ ಓಕೆ. ನೀವು ನೋಟ್ ಡೌನ್ ಮಾಡ್ಕೋತಿದ್ರ ನಿಲ್ತೇನಿ, ಇಲ್ಲ ನಿಮಗೆ ಮತ್ತೆ ಆಮೇಲೆ ಯೂಟ್ಯೂಬ್ ಒಳಗ್ ನೋಡಿ ಬರ್ಕೋತೇನಂದ್ರು ಓಕೆ. ಓಕೆ.
ಆಯ್ತಾ? ಸೊ ನೆಕ್ಸ್ಟ್ ಎಕ್ಸಿಯಾಮ್ಸ್. ಹೌದಾ? ಎಕ್ಸಿಯಾಮ್ಸ್ ಅಂದ್ರ ಸ್ವಯಂ ಸಿದ್ಧಗಳು. ಹೌದಾ? ಸ್ವಯಂ ಸಿದ್ಧಗಳು. ಸ್ವಯಂ ಸಿದ್ಧಗಳು ಅಂತ ಕರಿತೀವಿ ನಾವು ಕನ್ನಡ ಒಳಗೆ. ಏನಂದ್ರ ಸ್ವಯಂ ಸಿದ್ಧಗಳು. ಹೌದಾ? ಎಕ್ಸಿಯಾಮ್ಸ್. Axioms. So, axioms is a statement accepted as a true without proof throughout mathematics. ಹೌದಾ? ಸೊ ಆಧಾರ ಪ್ರತಿಜ್ಞೆಗಳು ಅಥವಾ ಪಾಸ್ಟುಲೇಟ್ಸ್ ಅನ್ನೋದು ಓನ್ಲಿ ರಿಲೇಟೆಡ್ ಟು ದ ಜಾಮೆಟ್ರಿ. ಬಟ್ ಎಕ್ಸಿಯಾಮ್ಸ್ ಸ್ವಯಂ ಸಿದ್ಧಗಳು ಅನ್ನೋದು ಇದೇನಾಗ್ತತಿ ಪೂರ್ತಿ ಮ್ಯಾಥಮೆಟಿಕ್ಸ್ ಗೆ. ಸೊ ಮ್ಯಾಥಮೆಟಿಕ್ಸ್ ಒಳಗ್ ಜಾಮೆಟ್ರಿ ಅಷ್ಟೇ ಇಲ್ಲಲ್ಲ? ಇಲ್ಲ. ಹೌದಿಲ್ಲ? ಹೌದಿಲ್ಲ? ಮ್ಯಾಥಮೆಟಿಕ್ಸ್ ಅಂದ್ರೆ ಅದ್ರೊಳಗೆ ಏನೇನ್ ಬರ್ತೈತಿ ನಮಗ? ಹೌದಾ? ಅರ್ಥಮೆಟಿಕ್, ಅಲ್ಜಿಬ್ರಾ. ಹೌದಾ? ಆಮೇಲೆ ಜಾಮೆಟ್ರಿ ಬರ್ತೈತಿ. ಓಕೆ. ಸೊ ಇಲ್ಲಿ ಏನಾಗ್ತೈತಿ? ಎಕ್ಸಿಯಾಮ್ಸ್ ಅಂದ್ರೆ ಇದು ಹೋಲ್ ಯಾವ್ದಕ್ ಸಂಬಂಧಪಟ್ಟಿರುತ್ತೆ? ಪೂರ್ತಿ ಮ್ಯಾಥಮೆಟಿಕ್ಸ್ ಗೆ ಸಂಬಂಧಪಟ್ಟಂತ ಒಂದು ಹೇಳಿಕೆ ಆಗಿದೆ. ಯಾವುದು? ಆಧಾರ ಪ್ರತಿಜ್ಞೆ ಅಂದ್ರ ಪಾಸ್ಟುಲೇಟ್ಸ್ ಅಂದ್ರ ಇದು ಓನ್ಲಿ ಜಾಮೆಟ್ರಿಗೆ ರಿಲೇಟೆಡ್ ಇರ್ತಕ್ಕಂತ ಒಂದು ಸ್ಟೇಟ್ಮೆಂಟ್ ಆಗಿದೆ. ಹೌದಾ? ಸೊ ಎಕ್ಸಿಯಾಮ್ಸ್ ಈಸ್ ಅ statement accepted okay, accepted as true without proof throughout mathematics. throughout ಅಲ್ಲೇ ನಿಮ್ಗ ಕಾಣಿಸ್ಲಿಕ್ಕಿಲ್ಲ ಮೇ ಬಿ. ಥ್ರೋಟ್ ಮ್ಯಾಥಮೆಟಿಕ್ಸ್. ಓಕೆ. ಮ್ಯಾಥಮೆಟಿಕ್ಸ್. ಸೊ ಎಕ್ಸಿಯಾಮ್ಸ್ ಅಥವಾ ಸ್ವಯಂ ಸಿದ್ಧಗಳು ಅಂತ ಇದೆ. ಈಸ್ ಅ ಸ್ಟೇಟ್ಮೆಂಟ್ accepted as a true without proof throughout mathematics. ಹೌದಾ? ಇದು ಒಂದು ಪೂರ್ತಿ ಗಣಿತಕ್ಕೆ ಸಂಬಂಧಪಟ್ಟಂತ ಇದೊಂದು ಹೇಳಿಕೆ ಆಗಿದೆ. ಆಮೇಲೆ ಪಾಸ್ಟುಲೇಟ್ಸ್ ಅಂದ್ರೆ ಅದು ಓನ್ಲಿ ಜಾಮೆಟ್ರಿಗೆ ರಿಲೇಟೆಡ್ ಇರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಆಗಿದೆ. ಓಕೆ. ಸೊ ಅದೇ ಈಗ ನಾವ್ ಏನನ್ನ ಕಲಿತಾ ಇದ್ವಿ ಅಂದ್ರೆ ಅವರು ಜಾಮೆಟ್ರಿಗೆ ರಿಲೇಟೆಡ್ ಇದ್ದ. ಹಾಗಾಗಿ ಇದೇನು ಟಾಪಿಕ್ ಇರೋದೇ ನಮ್ಗೆ ಏನಾಗಿದೆ? ಇಂಟ್ರೊಡಕ್ಷನ್ ಟು ಯುಕ್ಲಿಡ್ ಜಾಮೆಟ್ರಿ ಅಂತ ಇದೆ. ಓಕೆ. ಸೊ ಹಾಗಾಗಿ ಅವರು ಜಾಮೆಟ್ರಿಗೆ ರಿಲೇಟೆಡ್ ಇರ್ತಕ್ಕಂಥ ಏನೇನು ನಮಗ ಸೆಂಟೆನ್ಸ್ ಗಳನ್ನ ಕೊಟ್ರು ಅನ್ನೋದನ್ನ ಫಸ್ಟ್ ನೋಡೋಣ. ಆಮೇಲೆ ಇವು ಪಾಸ್ಟುಲೇಟ್ಸ್ ಏನಿದಾವು, ಎಕ್ಸಿಯಾಮ್ಸ್ ಏನಿದಾವ ಅಂತ ನೋಡೋಣ. ಓಕೆ. ಸೊ ಫಸ್ಟ್ ಒಂದು ಸ್ಟೇಟ್ಮೆಂಟ್ ಏನಿದೆ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ? ಓಕೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ ನಿಮ್ಗ ನಾನು ಟೆಕ್ಸ್ಟ್ ಬುಕ್ ಒಳಗ ತೋರಿಸ್ಬಿಡ್ತೇನೆ. ಒಂದ್ ಸೆಕೆಂಡ್. ಅಂದ್ರೆ ನಿಮ್ಗೆ ಐಡಿಯಾ ಬಂದ್ಬಿಡ್ತೈತಿ. ನಾನು ಮತ್ ಓದಿದೆ ಅಂದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ಏನಾಗಿದೆ? ಇಲ್ಲಿ ಕಾಣಿಸ್ತಾ ಇದೆ ಪಾಸ್ಟುಲೇಟ್ಸ್. ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿದ್ರೆ ಯುಕ್ಲಿಡ್ಸ್ ಡೆಫಿನೇಷನ್ಸ್ ಅಂದ್ರೆ ವ್ಯಾಖ್ಯೆಗಳು ಅಥವಾ ಸೆಂಟೆನ್ಸ್ ಅಂತಾನು ಕರಿತೀವಿ ನಾವು. ಎಕ್ಸಿಯಾಮ್ಸ್ ಅಂಡ್ ಪಾಸ್ಟುಲೇಟ್ಸ್ ಅನ್ನೋದನ್ನ ಅವರು ಹೇಳಿದ್ದಾರೆ. ಸೊ ಅವ್ ಯಾವ್ಯಾವ ಸೆಂಟೆನ್ಸ್ ಅನ್ನೋದು ಇವು ಇಂಪಾರ್ಟೆಂಟ್ ನಮಗೆ. ಇದ್ರ ಮೇಲೆ ನಮಗೆ ಕ್ವಶನ್ಸ್ ಗಳು ಬರ್ತಾವ. ಹೌದಾ? ಇವು ಇಲ್ಲಿದಾವ ನೋಡಿ, 7 ಡೆಫಿನೇಷನ್ ಆರ್ ಸೆಂಟೆನ್ಸ್ ಅಂತ ಇದಾವಲ್ಲ, ಇವ್ ನೋಡೋಣ. ಓಕೆ. ಸೊ ಫಸ್ಟ್ ಈಸ್ a point is that which has a no part. Okay. A point is that which has a no part. ಅಂದ್ರೆ ಪಾಯಿಂಟ್ ಮೀನ್ಸ್ ಕನ್ನಡ ಒಳಗೆ ನಾವೇನಂತ ಕರಿತೀವಿ? ಬಿಂದು ಅಂತ ಕರಿತೀವಿ. ಓಕೆ. ಆ ಬಿಂದುಗೆ ಏನಾಗಿದೆ? ಯಾವುದೇ ಭಾಗವಿಲ್ಲ. ಆ ಪಾಯಿಂಟ್ ಅನ್ನ ನೀವು ಯಾವ ರೀತಿ ಅದನ್ನ ಭಾಗ ಮಾಡ್ಲಿಕ್ಕೆ ಆಗ್ತೈತೇನೋ ನಮ್ಗೆ ಇಲ್ಲ. ಹೌದಾ? ಜಸ್ಟ್ ಪಾಯಿಂಟ್ ಅಂದ್ರೆ ಏನ್ ಮಾಡ್ಬಿಡ್ತೀರಿ ನೀವು? ಒಂದು ಪೆನ್ ಅದ್ರದ್ದು ಜಸ್ಟ್ ಪಾಯಿಂಟ್ ಇಟ್ಬಿಟ್ರಿ ಅಂದ್ರೆ ನಮಗ ದಟ್ ಈಸ್ ದ ಪಾಯಿಂಟ್ ಅಂತ ನಾವು ಕರಿತೀವಿ. ಓಕೆ. ಹಾಗಾಗಿ ಅದನ್ನ ಏನಾದ್ರೂ ನಮಗೆ ಪಾರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅ ಪಾಯಿಂಟ್ ಇಸ್ ದಾಟ್ ವಿಚ್ ಹ್ಯಾಸ್ ಅ ನೋ ಪಾರ್ಟ್. ಅದು ಕನ್ನಡ ಒಳಗೆ ಏನಂದ್ರ ಒಂದು ಬಿಂದುವಿಗೆ ಯಾವುದೇ ಭಾಗವಿಲ್ಲ, ಅದನ್ನ ಭಾಗ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದಾ? ಸೆಕೆಂಡ್ ಡೆಫಿನೇಷನ್ ಆರ್ ಸೆಂಟೆನ್ಸ್, ಅ ಲೈನ್ ಈಸ್ ಬ್ರೆಡ್ತ್ಲೆಸ್ ಲೆಂತ್. ಹೌದಾ?
ಆ ಲೈನ್ ಅನ್ನೋದು ಒಂದು ರೇಖೆ ಅಂದ್ರ ಒಂದು ಸರಳ ರೇಖೆಯನ್ನ ನಾವು ಜಸ್ಟ್ ಒಂದ್ ಲೈನ್ ಹಾಕ್ಬಿಡ್ತೀವಿ, ಹೌದಾ? ಅದ್ ಏನಾಗಿರ್ತೈತಿ? ಅಗಲವಾಗಿರುವುದಿಲ್ಲ, ಅಗಲರಹಿತ ಉದ್ದ. ಒಂದು ರೇಖೆ ಎಂದರೆ ಅಗಲರಹಿತ ಉದ್ದ ಅಂತ ನಾವು ಹೇಳ್ಬೋದು. ಅ ಲೈನ್ ಈಸ್ ಬ್ರೆತ್ಲೆಸ್ ಲೆಂತ್ ಅಂತ ಇದೆ. ಓಕೆ, ನೆಕ್ಸ್ಟ್, ದ ಎಂಡ್ ಆಫ್ ಅ ಲೈನ್ ಆರ್ ಪಾಯಿಂಟ್ಸ್. ಹೌದಾ? ದ ಎಂಡ್ ಆಫ್ ಅ ಲೈನ್ ಆರ್ ಪಾಯಿಂಟ್ಸ್. ಅಲ್ಲಿ ಏನಾಗಿದೆ, ಒಂದು ಲೈನ್ ಅದ ಅಂತ್ಯ ಬಿಂದುಗಳು, ಅವ್ರು ಏನಾಗಿರ್ತಾವ? ಬಿಂದುಗಳಾಗಿರ್ತಾವ ಒಂದು ಲೈನ್. ಹೌದಾ? ಸೊ ನಾ ಈಗ ಏನ್ ಮಾಡ್ತೀನಿ, ಒಂದು ಲೈನ್ ಅನ್ನ ಎಳಿತೀನಿ. ಹೌದಾ? ಅದ್ರದ್ದು ಎಂಡ್ ಪಾಯಿಂಟ್, ಎಂಡ್ ಬಿಂದುಗಳದವಲ್ಲ, ಅಲ್ಲಿ ಏನಾಗ್ತಾವ? ನಮಗ ಪಾಯಿಂಟ್ಸ್ ಗಳು ಸಿಗ್ತಾವ. ಸೊ ನಿಮಗ ಒಂದು ಸರಳ ರೇಖೆ ಅಥವಾ ಒಂದು ರೇಖೆಯನ್ನ ಯಾವ ರೀತಿ ಎಳಿಬಹುದು ಅನ್ನೋದನ್ನ ಒಂದು ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಗಿದೆ. ಸೊ ಒಂದು ರೇಖೆಯನ್ನ ಎಳೆದಿದ್ವಿ ಅಂದ್ರ ಅದ್ರೊಳಗ ಸಾಕಷ್ಟು ಪಾಯಿಂಟ್ ಗಳನ್ನ ಜೋಡಿಸಲಾಗಿರ್ತೈತಿ. ಹೌದಾ? ಸಾಕಷ್ಟು ಪಾಯಿಂಟ್ ಗಳನ್ನ ಅಂದ್ರೆ ನಿಮ್ಗ ಇಂಡೈರೆಕ್ಟ್ ಆಗಿ ಹೇಳೋದಂದ್ರೆ ಆ ಪಾಯಿಂಟ್ ಅನ್ನ ಜೋಡಿಸಿದಾಗ ನಮ್ಗ ಲೈನ್ ಆಗಿರ್ತೈತೆ ಅಂತ. ಸೊ ನಾವ್ ಹಾಗೆ ಲೈನ್ ಒಂದ್ ಎಳೆದ್ ಬಿಡ್ತೇವೆ, ಬಟ್ ಅಲ್ಲಿ ಏನಾಗಿದೆ, ಸಣ್ಣ ಸಣ್ಣ ಪಾಯಿಂಟ್ 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 ಸೇರಿ ನಮ್ಗೆ ಏನಾಗಿರ್ತೈತಿ? ಲೈನ್ ಆಗಿರ್ತೈತಿ. ಹಾಗಾಗಿ ಅದ್ರದ್ದು ಒಂದು ಎಂಡ್ಗೆ ನಮ್ಗೆ ಏನಾಗ್ತೈತಿ? ಪಾಯಿಂಟ್ ಗಳು ಸಿಗ್ತಾವಂತ ಥರ್ಡ್ ಸೆಂಟೆನ್ಸ್ ಹೇಳ್ತೈತಿ. ಓಕೆ, ಫೋರ್ತ್, a straight line is a line which lies evenly with the point on itself. ಅಂದ್ರ ಒಂದು ಸರಳ ರೇಖೆಯು ಒಂದು ರೇಖೆಯಾಗಿದ್ದು ತನ್ನ ಮೇಲಿರುವ ಬಿಂದುಗಳ ಮೇಲೆ ಸಮನಾಗಿ ಹರಡಿಕೊಂಡಿದೆ. ಅಂದ್ರೆ ನಾ ಇವಾಗ ಹೇಳಿದ್ದೆ, ಆ ಪಾಯಿಂಟ್ ಏನ್ ಮಾಡಿದೆ, ಒಂದು ಕಂಟಿನ್ಯೂ ಜೋಡಿಸ್ತಾ ಜೋಡಿಸ್ತಾ ಒಂದು ನಮಗ ಲೈನ್ ಆಗಿ ಮಾರ್ಪಾಡಾಗಿದೆ. ಓಕೆ, ಫಿಫ್ತ್ ಒನ್, ಅ ಸರ್ಫೇಸ್ ಈಸ್ ದಟ್ ವಿಚ್ ಹ್ಯಾಸ್ ಲೆಂತ್ ಅಂಡ್ ಬ್ರೆಡ್ತ್ ಓನ್ಲಿ. ಸರ್ಫೇಸ್ ಅಂದ್ರ ಒಂದು ಮೇಲ್ಮೈ ಎಂದರೆ ಅದಕ್ಕೆ ಉದ್ದ ಮತ್ತು ಅಗಲಗಳು ಮಾತ್ರ ಇರುತ್ತವೆ. ಹೌದಾ? ಈಗ ನೀವು ಸರ್ಫೇಸ್ ಏರಿಯಾ ಅಂತಿರ್ತೀರಿ, ಜಸ್ಟ್ ಅಲ್ಲಿ ಏನಾಗಿರ್ತೈತಿ, ಈಗ ಜಸ್ಟ್ ಒಂದು ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡಿದೆ ಅಥವಾ ಸ್ಕ್ವೇರ್ ಅನ್ನ ಡ್ರಾ ಮಾಡಿದೆ ಅಂದ್ರ ಅಲ್ಲಿ ಏನಾಗ್ಬಿಡ್ತೈತಿ, ನಮಗ ಜಸ್ಟ್ ಅಲ್ಲಿ ಉದ್ದ ಅಗಲಗಳನ್ನ ನಾವು ಅದು ಹೊಂದಿರ್ತೈತಿ. ಓಕೆ, ದ ಎಡ್ಜಸ್ ಆಫ್ ಅ ಸರ್ಫೇಸ್ ಆರ್ ಲೈನ್. ಅಂದ್ರ ಆ ಸರ್ಫೇಸ್ ಅಂತ ಏನ್ ಇರ್ತೈತಲ್ಲ, ಅದು ಮೇಲ್ಮೈ ಅಂತ ಕರಿತೀವಿ. ಅದ್ರದ್ದು ಎಡ್ಜ್ಗಳು ಅಂದ್ರ ತುದಿ ಅಂತ ಕರಿತೀವಲ್ಲ, ಅಲ್ಲೆಲ್ಲ ನಮ್ಗೆ ಏನ್ ಫಾರ್ಮ್ ಆಗಿರ್ತೈತಿ ಹೇಳ್ರಿ? ರೇಖೆಗಳ ಫಾರ್ಮ್ ಆಗಿರ್ತೈತಿ. ಅಥವಾ ಅದೇನಾದ್ರೂ ಜಿಗ್ಜಾಗ್ ಇರ್ತೈತಿ ನಮಗ? ಇಲ್ಲ, ಅದೇನಾಗಿರ್ತೈತಿ? ಲೈನ್ ಗಳಾಗಿರ್ತಾವ. ಓಕೆ, ನೆಕ್ಸ್ಟ್, ಸೆವೆಂತ್ ಲಾಸ್ಟ್ ಒನ್, ಅ ಪ್ಲೇನ್ ಸರ್ಫೇಸ್ ಈಸ್ ಅ ಸರ್ಫೇಸ್ ವಿಚ್ ಲೈಸ್ ಈವನ್ಲಿ ವಿತ್ ಅ ಸ್ಟ್ರೇಟ್ ಲೈನ್ ಆನ್ ಇಟ್ ಸೆಲ್ಫ್. ಆಲ್ರೆಡಿ ಅದು ಸ್ಟ್ರೇಟ್ ಲೈನ್ ಪಾಸ್ಟುಲೇಟ್ ಇದ್ದಂಗ ಇದೆ, ಬಟ್ ಅದೇನಾಗಿದೆ, ಸರ್ಫೇಸ್, ಪ್ಲೇನ್ ಸರ್ಫೇಸ್ ಗೆ ನಮಗದು ರಿಲೇಟೆಡ್ ಇದೆ. ಇವು ಏನಾಗುತ್ತಾವ ನಮಗ ಡೆಫಿನೇಷನ್ಸ್ ಗಳಾದು. ಓಕೆ, ಸೊ ಇದ್ರ ಜೊತೆಗೆ ನಮಗ ಮತ್ತೆ ಇಷ್ಟೇನಾಗಿದವು, ಯಾವುದು ಎಕ್ಸಿಯಾಮ್ಸ್ ಗಳು ಬರ್ತಾವ. ಹೌದಾ? ಇದ್ರ ನೆಕ್ಸ್ಟ್ ಬರುದ, ಇದ್ರೊಳಗೆ ಇಂಪಾರ್ಟೆಂಟ್ ಇರುದ ಒಂದಿಷ್ಟು ಡೆಫಿನೇಷನ್ ಗಳ ಮೇಲೆ ನಿಮಗ ಏನ್ ಮಾಡ್ತಾರ ಹೇಳ್ರಿ? ಕ್ವಶನ್ಸ್ ಗಳನ್ನ ಕೇಳ್ತಾರು. ಅದ್ರ ಜೊತೆಗೆ ನಿಮ್ಗ ಮತ್ ಎಕ್ಸಾಮ್ಸ್ ಗಳದು, ಅದ್ರ ಜೊತೆ ಇದ್ರ ಮೇಲೆ ನಿಮ್ಗ ರಿಲೇಟೆಡ್ ಮೇಲೂ ಕ್ವಶನ್ ಅನ್ನ ಕೇಳ್ತಾರ. ಓಕೆ, ಇಲ್ಲಿ ಏನಾಗತ್ತ ನಮ್ಗ ಎಕ್ಸಾಮ್ಸ್ ಅಂದ್ರ ಸಮ್, ಇಲ್ಲಿದ ನೋಡ್ರಿ, ಯುಕ್ಲಿಡ್ಸ್ ಎಕ್ಸಿಯಾಮ್ಸ್. ಓಕೆ, ಅವು ಏನಾಗಿದಾವ್ ಕರೆಕ್ಟ್ ಆಗಿ ಅವು ಕೂಡ ನಮ್ಗ 7 ಇದಾವ್. ಓಕೆ, ಸೊ ಜಸ್ಟ್ ಎಕ್ಸಾಮ್ಸ್ ಗಳು ಯಾವಿದಾವ ಅನ್ನೋದನ್ನ ನಾನ್ ನಿಮ್ಗೊಂದು ಪಿಕ್ಚರ್ ಅನ್ನ ತೋರಿಸ್ತೇನೆ. ಅದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ನಿಮ್ಗ ನಾನು ಬೇಕಾದ್ರ ಈಗ ಆದ್ರೆ ಹೇಳ್ತೇನೆ, ಇಲ್ಲ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೇನೆ. ಓಕೆ, ಸೊ ಇಲ್ಲಿ ಏನಾಯ್ತು, ನನಗ ಇದ್ರ ಕರೆಕ್ಟ್ ಪಿಕ್ಚರ್ಸ್ ಗಳು ನನಗ ನಿಮ್ದು ಇಂಗ್ಲಿಷ್ ಮೀಡಿಯಂ ಇರೋದ್ರಿಂದ ನನಗ ಅದ್ ಇಂಗ್ಲಿಷ್ ಮೀಡಿಯಂ ಒಳಗ ಇಷ್ಟು ಕ್ಲಿಯರ್ ಆಗಿ ನಿಮ್ಗ ಸಿಗ್ಲಿಲ್ಲ ನನ್ಗೆ. ಹಾಗಾಗಿ ನಾನ್ ನಿಮ್ಗ ಒಂದಿಷ್ಟು ಕನ್ನಡ ಒಳಗ್ ನಾನು ಅದನ್ನ ಮತ್ತೆ ಇಂಗ್ಲಿಷ್ ಒಳಗ್ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ರ ಆಯ್ತು ಅನ್ಕೊಂಡು ನಾನು ಅದನ್ನ ಒಂದಿಷ್ಟು ಅವ್ನ ಏನ್ ಮಾಡಿದೀನಿ, ಅಲ್ಲಿ ನೋಡ್ರಿ, ಸಮ್ ಯುಕ್ಲಿಡ್ಸ್, ಸಮ್ ಎಕ್ಸಾಮ್ಸ್ ಆಫ್ ಯುಕ್ಲಿಡ್ಸ್ ಅನ್ನ ಕೊಟ್ಟಿದ್ದಾರೆ ಅವ್ರು. ಹೌದಾ? ಸೊ ಅದು ಫಸ್ಟ್ ಇಲ್ಲಿ ಏನಾಗಿದೆ, ಫಸ್ಟ್ ಒಂದ್ ಏನಾಗಿದೆ ನೋಡ್ರಿ, ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ ಅಂತ ಇದಾವೆ. ಸೊ ಇದು ಇಂಗ್ಲಿಷ್ ಒಳಗೆ ಏನಾಗ್ತಿತ್ತಂದ್ರ, ಥಿಂಗ್ಸ್ ವಿಚ್ ಆರ್ ಈಕ್ವಲ್. ಇಲ್ಲಿ ಏನಾಗಿದಾವು, ಇದು ಫಸ್ಟ್ ಏನಾಗಿದೆ, ಫಸ್ಟ್ ಹೇಳಿಕೆ ಇಲ್ಲಿದೆ ನೋಡ್ರಿ, ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ another ಅಂತ ಇದೆ. ಹೌದಾ? ಸೊ ಇಲ್ಲಿದೆ ನೋಡ್ರಿ, ಕಾಣಿಸ್ತಾ ಇದೆ. ಅಲ್ಲಿ ಒಂದು ಅಂಶಕ್ಕೆ ಸಮನಾಗಿರುವ ಅಂದ್ರೆ ಅದ್ರ ಆ ಚಿತ್ರವನ್ನ ನೋಡಿದ್ರೆ ನಿಮ್ಗ ಕರೆಕ್ಟ್ ಆಗಿ ಅರ್ಥ ಆಗ್ತೈತಿ. ಸೊ ಈಗ ಇಲ್ಲಿ ಎ ಎಷ್ಟಿದೆ ಅಷ್ಟೇ ಬಿ ಎಷ್ಟಿದೆ, ಅಷ್ಟೇನು ಸಿ ಇದೆ. ಹೌದಾ? ಸೊ ಇಲ್ಲಿ ಲಾಸ್ಟ್ ಸೆಂಟೆನ್ಸ್ ಏನಾಗಿದೆ, ಇಲ್ಲಿ ಎ ಈಕ್ವಲ್ ಟು ಬಿ. ಹೌದಾ? ಎ ಎಷ್ಟಿದೆ, ಬಿನೂ ಅಷ್ಟೇ ಇದೆ. ಅದೇ ರೀತಿ
ಎ ಎಷ್ಟಿದೆ ಅದೇ ರೀತಿ ಸಿನು ಅಷ್ಟೇ ಇದೆ ಅಲ್ಲ ನಮ್ಗೆ, ಹೌದಾ? ಜಸ್ಟ್ ಆ ಭಾಗಗಳನ್ನ ನೋಡಿದ್ರೆ ನಿಮ್ಗ ಗೊತ್ತಾಗ್ತೈತಿ. ಎ ಈಕ್ವಲ್ ಟು ಬಿ, ಬಿ ಈಕ್ವಲ್ ಟು ಸಿ, ಅಂಡ್ ದೆನ್ ಎ ಈಕ್ವಲ್ ಟು ಸಿ. ಇದನ್ನ ಸ್ವಲ್ಪ ನೀವು ಕೇರ್ಫುಲ್ ಆಗಿ ಕಲೀರಿ, ಯಾಕಂದ್ರ ಇದ್ರ ಮೇಲೆ ನಿಮ್ಗ ಸಾಕಷ್ಟು ಕ್ವಶನ್ಸ್ ಗಳು ಬರ್ತಾವ. ಯಾಕಂದ್ರೆ ಇದ್ರಷ್ಟು ಕ್ಲಿಯರ್ ನಿಮ್ಗೆ ಇಂಗ್ಲಿಷ್ ಮೀಡಿಯಂ ಒಳಗ್ ನನಗ ಅಷ್ಟು ಸಿಗ್ಲಿಲ್ಲ, ಹಾಗಾಗಿ ನಾನು ಇದನ್ನ ಕನ್ನಡ ಒಳಗ ನಿಮ್ಗ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇದ್ರ ಬಗ್ಗೆ ಇನ್ನಿಷ್ಟು ಸಾಕಷ್ಟು ಇವದಾವ್ ಇವು ಇವತ್ತೇ ಹೇಳ್ತಾ ಇದ್ರೆ ಬಹಳ ಟೈಮ್ ಆಗ್ತೈತಿ. ಸೊ ದಿಸ್ ಇಸ್ ದ ಜಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದೇವೆ, ಇಂಟ್ರೊಡಕ್ಷನ್ ಟು ಯುಕ್ಲಿಡ್ಸ್ ಜಾಮೆಟ್ರಿ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಕ್ಲಾಸು, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ today's concept and enjoy the MCQ online test. So ಇಲ್ಲಿಗೆ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೆ ಇದೇ ಕಾನ್ಸೆಪ್ಟ್ ಇಂಟ್ರೊಡಕ್ಷನ್ ಟು ಯುಕ್ಲಿಡ್ ಜಾಮೆಟ್ರಿನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತೆ. ಇವತ್ತಿನ ಸೆಷನ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.